ಭರತನು ಎದ್ದು ನಿಂತು ಕೈ ಮುಗಿದುಕೊಂಡು, ಅಣ್ಣ, ಆದುದು ಆಗಿ ಹೋಗಿದೆ, ಅದಕ್ಕಾಗಿ ವ್ಯಥೆ ಪಡುವುದಿಲ್ಲ. ಒಮ್ಮೆ ಬೇಡವಾದುದೇ ನಡೆದು ಹೋದರೂ ಅದನ್ನೇ ಮುಂದುವರಿಸಿಕೊಂಡು ಆಗಲೇಬೇಕಾದುದನ್ನು ಕಡೆಗಣಿಸುವುದು ಹಿತವಾಗಬಲ್ಲುದೇ? ಮನುವಂಶದ ಹಿರಿಯರಿಂದ ಪರಿಪಾಲಿತವಾದ ರಾಜ್ಯ ಪದ್ಧತಿಯನ್ನು ಬಿಟ್ಟು ಅನ್ಯಥಾ ವರ್ತಿಸುವುದು ನ್ಯಾಯವೇ? ಅರಸನ ಹಿರಿಯ ಮಗನೇ ಪಟ್ಟಕ್ಕೆ ಬಾಧ್ಯನಾಗಿರುವಲ್ಲಿ ಕಿರಿಯನಿಗೆ ಆ ಅಧಿಕಾರ ಇದೆಯೇ? ಸರ್ವ ವಿಧದಿಂದಲೂ ಪೂರ್ಣಾಧಿಕಾರಿಯಾದ ನೀನಿರುತ್ತಾ ಯಾವ ಅರ್ಹತೆ ಇದೆ ಎಂದು ನಾನು ಸಿಂಹಾಸನವನ್ನೇರಬೇಕಾದುದು? ಕುಬುದ್ಧಿಯಿಂದ ಕೂಡಿದ ಮಂಥರೆಯ ಮಾತು ಕೇಳಿ ಬುದ್ಧಿಗೆಟ್ಟು ನನ್ನ ತಾಯಿಯು ಪಿಶಾಚಿನಿಯಂತೆ ತಮ್ಮ ತೀರ್ಥರೂಪರನ್ನು ಕಾಡಿ, ಅಣ್ಣ, ಆಗಬಾರದೇ ಆಗಿ ಹೋಯಿತು. ನಾನು ಬಂದ ಮೇಲೆ ಪೂಜ್ಯರಾದ ವಸಿಷ್ಠರ ಸನ್ನಿಧಿಯಲ್ಲಿ ಅವರಿಬ್ಬರೂ ತಮ್ಮ ತಮ್ಮ ತಪ್ಪನ್ನೊಪ್ಪಿಕೊಂಡು ಪಶ್ಚಾತ್ತಾಪಪಟ್ಟರು. ಕ್ಷಮಾಶೀಲನಾದ ನೀನು ಆ ಅಪರಾಧಿಗಳನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು. ರಾಜ್ಯಕ್ಕೆ ಬಾ, ಪವಿತ್ರವಾದ ಸಿಂಹಾಸನವನ್ನೇರು. ನಿನ್ನನ್ನೇ ಬಯಸಿರುವ ಈ ಪ್ರಜೆಗಳನ್ನು ಸಂತೈಸು. ಅಣ್ಣ, ನಿನ್ನದೇ ಆಗಿರುವ ಸಾಕೇತ ಸಾಮ್ರಾಜ್ಯವನ್ನು ನಮ್ಮೆಲ್ಲರ ಪ್ರಾರ್ಥನೆಯಂತೆ ನೀನೇ ಆಳು ಎಂದು ಶ್ರೀರಾಮನ ಪಾದಗಳ ಮೇಲೆ ತಲೆಯಿಟ್ಟು ಪ್ರಾರ್ಥಿಸಿದನು. ಶ್ರೀರಾಮನು ಅವನ ತಲೆಯನ್ನು ನೇವರಿಸುತ್ತಾ, ವತ್ಸ, ಸರ್ವತಾ ಹಾಗೆನ್ನಬೇಡ ಕಂದ. ಧರ್ಮದ ಮೂಲವು ಅತ್ಯಂತ ಗೂಢವಾಗಿದೆ. ಮಂಥರೆಯೂ ನಮ್ಮ ತಾಯಿಯೂ ನಿಮಿತ್ತರಾಗಿರಬಹುದು. ನಾವೆಲ್ಲರೂ ಹುಟ್ಟುವ ಮೊದಲು ಎಂದೋ ಒಂದು ದಿನ ಸಾಕೇತ ಸಾಮ್ರಾಟರನ್ನು ನಮಗಾಗಿ ಉಳಿಸಿಕೊಟ್ಟವಳು ನಮ್ಮ ಜನನಿಯಾದ ಕೈಕೇಯಿ ದೇವಿಯವರು. ಅದನ್ನು ಮೆಚ್ಚಿಯೇ ಆಕೆಗೆ ಮಹಾರಾಜರು ವರಗಳನ್ನು ದಯಪಾಲಿಸಿದ್ದರು. ಅಂದು ಪಡೆಯದೆ ಅವರಲ್ಲಿಯೇ ಬಿಟ್ಟಿದ್ದ ವರಗಳನ್ನು ಈಗ ಆಕೆಯು ಅಪೇಕ್ಷೆ ಪಟ್ಟಳು. ಅದನ್ನು ಪೂರೈಸಿ ಕೊಡಬೇಕಾದುದು ನ್ಯಾಯವಲ್ಲವೇ? ತಂದೆಯ ಕೆಲಸದಲ್ಲಿ ಮಕ್ಕಳಾದ ನಾವು ಭಾಗವಹಿಸಬೇಕಾದುದು ಸರಿಯಲ್ಲವೇ? ಕೌಟುಂಬಿಕವಾಗಿ ಇದು ಬಂದಿರುವುದರಿಂದ ನೀನು ಹೀಗೆಲ್ಲ ಆಲೋಚಿಸುತ್ತಿರುವೆ. ಕೈಕೇಯಿಯ ಬದಲಿಗೆ ವರವನ್ನು ಪಡೆದವರು ಇತರರು ಯಾರಾದರೂ ಆಗಿದ್ದರೆ ಅದು ಪೂರ್ಣವಾಗಿ ಬೇರೆ ಸ್ವರೂಪವನ್ನು ತಳೆಯುತ್ತಿದ್ದಿತು. ಆಕೆಯು ಮಹಾರಾಜರ ಪತ್ನಿಯಾದುದರಿಂದ ಅವಳ ಅರ್ಹತೆಯು ಸರ್ವತಾ ಕಡಿಮೆಯಾಗತಕ್ಕದ್ದಲ್ಲ. ಆದುದರಿಂದ ಬರೇ 14 ವರ್ಷಗಳ ಅರಣ್ಯವಾಸವನ್ನು ಪೂರೈಸಿ ನಾವು ಊರಿಗೆ ಮರಳುತ್ತೇವೆ. ಆಮೇಲೆ ನಿನ್ನ ಇಷ್ಟದಂತೆ ನಾನೇ ಸಿಂಹಾಸನವನ್ನೇರಬಹುದು. ಈಗ ಹೋಗು, ಸುಖವಾಗಿ ರಾಜ್ಯವನ್ನಾಳು ಎಂದನು. ಆದರೆ ಭರತನು, ಅಣ್ಣ, ಅರಸರು ವರವನ್ನು ಕೊಟ್ಟರು, ತಾಯಿಯು ಅದನ್ನು ಪಡೆದುಕೊಂಡಳು. ಅವಳು ಅವಳ ಮಗನಾದ ನನಗಾಗಿ ರಾಜ್ಯಾಧಿಕಾರವನ್ನು ಬೇಡಿ ಪಡೆದಳು. ನೀನು ನಿನ್ನ ತಮ್ಮನಾದ ನನಗಾಗಿ ಹೇಗೆ ಆ ಅಧಿಕಾರವನ್ನು ತ್ಯಾಗ ಮಾಡಿ ಬಂದೆಯೋ, ಹಾಗೆಯೇ ನಾನೀಗ ನನ್ನ ಅಣ್ಣನಾದ ನಿನಗಾಗಿ ಅದನ್ನು ಸಮರ್ಪಿಸುತ್ತೇನೆ. ಅದರಿಂದ ಯಾವ ದೋಷವೂ ಇರಲಾರದು. ತಂದೆಯ ಮಾತು ಪೂರೈಸಿತು, ನಮ್ಮ ಪರಂಪರೆಯ ಪದ್ಧತಿಯೂ ಉಳಿಯಿತು. ಅಣ್ಣ, ಅದರಂತೆಯೇ ವರ್ತಿಸುವ ಮನಸ್ಸು ಮಾಡು ಎಂದು ಪ್ರಾರ್ಥಿಸಿಕೊಂಡನು. ಶ್ರೀರಾಮನು ಯಾವ ಮಾತನ್ನೂ ಆಡಲಿಲ್ಲ. ಅನೇಕರು ಅದೇ ವಿಹಿತವೆಂದು ಶ್ರೀರಾಮನು ಕೇಳುವಂತೆಯೇ ಆಡಿಕೊಳ್ಳುತ್ತಿದ್ದರು. ಭರತನು ವಸಿಷ್ಠಾದಿಗಳ ಮುಖವನ್ನು ನೋಡಿದನು. ಅವನಣಿಕೆಯಂತೆ ಅವರೆಲ್ಲರೂ ಅವನ ಮಾತನ್ನು ಪುಷ್ಟೀಕರಿಸಿ ಶ್ರೀರಾಮನಿಗೆ ಹೇಳಿಕೊಳ್ಳಬೇಕೆಂದು ಇದ್ದಿತ್ತು. ಅದೇ ಭಾವವನ್ನು ಬಿಂಬಿಸುತ್ತಾ ಅವನು ಅವರನ್ನು ನೋಡಿದ್ದನು. ಅದನ್ನರಿತ ಜಾಬಾಲಿಯು ತನ್ನ ಮಾತನ್ನು ಆರಂಭಿಸಿದರು. ಶ್ರೀರಾಮ, ಇಲ್ಲಿ ಚೆನ್ನಾಗಿ ವಿಚಾರ ಮಾಡತಕ್ಕದ್ದಿದೆ. ಎಲ್ಲರೂ ಆಪೇಕ್ಷೆ ಪಡುತ್ತಾರೆ, ಒತ್ತಾಯಿಸುತ್ತಾರೆ. ನೀನು ಮಾತ್ರ ಮೌನವನ್ನೇ ಧರಿಸಿರುವೆ. ಭರತನ ಮಾತು ನಿರಾಕರಿಸಲ್ಪಡುವುದು ಕ್ಷೇಮವಲ್ಲ. ಯಾರು ಯಾರಿಗಾಗಿ ವರವನ್ನು ಕೇಳಿದ್ದಾರೋ ಅವರೇ ಈಗ ಊರಿಗೆ ಬರಬೇಕೆಂದು ಪ್ರಾರ್ಥಿಸುತ್ತಾರೆ. ಅದನ್ನು ಹೀಗೆ ಕಡೆಗಣಿಸುವುದು ಸರಿಯಾದೀತೆ? ನೀನು ಎಲ್ಲವನ್ನೂ ತಿಳಿದವನು, ಆದರೂ ವಿಚಾರ ಮಾಡತಕ್ಕದ್ದು ಬಹಳ ಅಂಶವಿದೆ. ಧರ್ಮದ ಮೂಲವು ಬಹಳ ಗೂಢವಾಗಿದೆ ಎಂಬುದನ್ನು ನೀನೇ ಒಪ್ಪಿಕೊಂಡಿರುವೆ. ಯಾವುದರಿಂದ ಎಲ್ಲರ ಸುಖವೂ ಆಧರಿಸಲ್ಪಡುತ್ತದೆಯೋ ಅದನ್ನು ಧರ್ಮವೆಂದು ಪರಿಗಣಿಸಿದ್ದಾರೆ. ಇನ್ನಾವುದು ಸರ್ವೈತ ಸಾಧನೆಯನ್ನೇ ತಳೆದಿದೆಯೋ ಅದು ಧರ್ಮವೇ ಆಗಿದೆ.
ವನವಾಸಕ್ಕೆ ಹೋಗಿದ್ದಾಗ ಸಂತೋಷದಿಂದ ಒಪ್ಪಿ ಬಂದ ನೀನು ಕೈಕೇಯಿಯ ಮಾತನ್ನು ನಡೆಸಿಕೊಡುವುದಕ್ಕಾಗಿ ಈ ಕಾರ್ಯವನ್ನು ಕೈಕೊಂಡೆ. ಈಗ ಅವಳೂ ಒಪ್ಪುವಂತೆ ಅವಳ ಮಗನಾದ ಭರತನಿಂದ ಸಮರ್ಪಿಸಲ್ಪಡುವ ರಾಜ್ಯವನ್ನು ನೀನು ಹೊಂದಿ ಸಕಲ ಜನಾಭಿಪ್ರೇತವಾದ ಅದನ್ನೇ ಕೈಗೊಳ್ಳುವುದು ಸರ್ವಹಿತ ಸಾಧನೆಯಲ್ಲವೇ? ನಮ್ಮ ಅಭಿಮತದಂತೆ ಈ ಸತ್ಯ ಧರ್ಮ ಇತ್ಯಾದಿಗಳು ಜ್ಞಾನದ ಪಾವಟಿಕೆಗಳಲ್ಲದೆ ಮತ್ತೇನೂ ಅಲ್ಲ. ಕಾಲ ಪ್ರಭಾವದಿಂದಲೋ ಅನುಷ್ಠಾನ ವ್ಯತ್ಯಾಸದಿಂದಲೋ ಇವುಗಳು ವ್ಯತ್ಯಸ್ತವಾಗುವುದು ಸ್ವಾಭಾವಿಕವು. ಪರಮಜ್ಞಾನದಿಂದ ಅವುಗಳು ಬೇರೆಯೇ ಆಗಿ ತೋರಿಬಂದರೆ ಮೊದಲಿನವುಗಳು ಕ್ರಮವಾಗಿ ಬೇರೆಯೇ ರೂಪವನ್ನು ತಳೆಯುತ್ತವೆ. ಈ ಕುರಿತಾದ ಪರಮಜ್ಞಾನವನ್ನೇ ತತ್ವಜ್ಞಾನವೆನ್ನುವುದು. ಯಾವುದರ ಕುರಿತೇ ಆದರೂ ಅದು ಇರುವಂತೆಯೇ ಅದನ್ನು ತಿಳಿಯುವುದು ತತ್ವಜ್ಞಾನವು. ಈಗ ನೀನೇನನ್ನು ಸತ್ಯವೆಂದು ಧರ್ಮವೆಂದು ನಂಬುತ್ತಾ ಬಂದಿರುವೆಯೋ ಅದನ್ನೇ ಅದಿರುವಂತೆಯೇ ತಿಳಿಯುವ ಪ್ರಯತ್ನ ಮಾಡು. ತನ್ನ ಜೀವನವನ್ನುಳಿಸಿದ್ದ ಕೈಕೇಯಿಗೆ ದಶರಥನು ಆವರಗಳನ್ನು ಕೊಡಬೇಕಾದ ಅವಶ್ಯಕತೆ ಇತ್ತೇ? ಯಾವ ಮನುಷ್ಯನೇ ಆದರೂ ಹೆರವರ ಪ್ರಾಣರಕ್ಷಣೆ ಮಾಡುವುದು ಅವರ ಕರ್ತವ್ಯವಲ್ಲವೇ? ಮೇಲಾಗಿ ಆಕೆಯು ಸಾಹಸ ಮಾಡಿ ತನ್ನ ಪತಿಯನ್ನೇ ಬದುಕಿಸಿಕೊಂಡವಳು, ತನ್ನ ಮಾಂಗಲ್ಯವನ್ನು ಉಳಿಸಿಕೊಂಡವಳು. ಗಂಡನನ್ನು ಬದುಕಿಸಿಕೊಂಡ ಹೆಂಡತಿಯು ಪುರಸ್ಕಾರವನ್ನು ಪಡೆಯುವುದಿದೆಯೇ? ಇದ್ದರೂ ಅದು ಗಂಡನ ಹಿತಕ್ಕಾಗಿಯೇ ಇರಬೇಡುವೆ? ಹೀಗಿದ್ದೂ ನಿಮ್ಮ ತಂದೆಯು ತನ್ನ ಹೆಂಡತಿಗೆ ವರಗಳನ್ನು ಕೊಡುವುದು ಏನೇನೂ ಅವಶ್ಯವಿರಲಿಲ್ಲ. ಕೇವಲ ಅವುಗಳನ್ನು ಮೆಚ್ಚಿಸುವುದಕ್ಕಾಗಿ ಮಾತ್ರ ಹಾಗೆ ಮಾಡಿರಬೇಕು. ಅದೇ ತನಗೆ ಮಾರಕವಾಗಿ ಪರಿಣಮಿಸಬಹುದೆಂದು ಅವನು ಎಣಿಸಿರಲಿಲ್ಲ. ಹಿಂದೆ ಮುಂದೆ ನೋಡದೆ ಮಾತು ಕೊಟ್ಟರೆ ಹಾಗಾಗುವುದಿದೆ. ಭಸ್ಮಾಸುರನಿಗೆ ವರ ಕೊಟ್ಟ ಶಿವನಂತೆ ದಶರಥರಾಜನ ಪರಿಸ್ಥಿತಿಯೂ ಆಯಿತು. ತಮಗೂ ಹಾನಿಕಾರಕವಾಗಿ ತಮ್ಮ ದೇಶಕ್ಕೂ ಅನಿಷ್ಟಪ್ರದವಾಗಿ ಪರಿಗಣಿಸಬಹುದಾದ ವರಗಳನ್ನು ಕೊಟ್ಟು ಅವುಗಳನ್ನು ಮೊನ್ನೆಯವರೆಗೂ ಬಾಕಿ ಇಟ್ಟು ಈ ಎಲ್ಲ ಅನರ್ಥಕ್ಕೆ ಕಾರಣರಾದವರು ಆ ಗಂಡ ಹೆಂಡಿದೆ. ಇದು ಸತ್ಯವಾದುದು, ಅವಿವೇಕವಾದುದು. ಎಲ್ಲಿಯವರೆಗೆ ಹೀಗೆಯೇ ಉಳಿಯಬಲ್ಲದು? ಅಥವಾ ಅದನ್ನು ಯಾಕೆ ಹೀಗೆಯೇ ಮುಂದುವರಿಸಬೇಕು? ನೀನು ಅದಕ್ಕೆ ಪೂರಕವಾಗಿ ವರ್ತಿಸುವುದೆಂದರೆ ಹೀಗೆ. ಇಷ್ಟೂ ಜನರ ಮಾತ್ರವಲ್ಲ, ಸಮಗ್ರ ಸಾಕೇತದ ಸರ್ವ ಜನರ ಹಿತವನ್ನೇ ಕಡೆಗಣಿಸುವುದು ಧರ್ಮಯುಕ್ತವಾಗುತ್ತದೆಯೇ? ವಿಚಾರ ಮಾಡು. ನಾವು ನಮ್ಮ ಕಣ್ಣುಗಳಿಂದ ಸೂರ್ಯನ ಬೆಳಕಿನ ಮೂಲಕ ಒಂದೇ ಸಮಯದಲ್ಲಿ ಎಷ್ಟು ಹೆಚ್ಚು ನೋಡುವುದಕ್ಕೆ ಸಾಧ್ಯವಿದೆಯೋ ಅಷ್ಟೆಲ್ಲವನ್ನೂ ಆತ ನಿಲ್ಲದಾಗ ನೋಡಲಾಗುವುದಿಲ್ಲ. ಅಂತೆಯೇ ವಿಶಾಲ ವಿಶ್ವದ ಇನ್ನಾವುದಾದರೂ ಜ್ಯೋತಿರ್ವಿಶೇಷವು ಸೂರ್ಯನ ಬೆಳಕನ್ನು ಮೀರಿ ಪ್ರಕಾಶವನ್ನು ಚೆಲ್ಲಿದಾಗ ನಾವು ಮೊದಲು ಕಂಡುದು ಮತ್ತೆ ಏನೇನೂ ಆಗಿ ಕಾಣಲು ಸಾಧ್ಯವಿದೆಯಷ್ಟೇ. ಹಾಗಾದರೆ ನಾವು ನೋಡಿದವುಗಳ ಅಸ್ತಿತ್ವವು ಹೇಗೆ ಅಂತೆಯೇ ಸತ್ಯವಾಗಿ ಉಳಿಯಬಲ್ಲದು? ವ್ಯತ್ಯಾಸವನ್ನು ಹೊಂದತಕ್ಕದ್ದು ಯಾವಾಗಲೂ ಸತ್ಯವಲ್ಲವಷ್ಟೇ. ಒಬ್ಬ ಜೀವಿಯು ಮನುಷ್ಯನಾಗಿ ಹುಟ್ಟಿಕೊಳ್ಳುವಾಗ ತಾಯಿ, ತಂದೆ, ಬಂಧುಗಳು ಎಲ್ಲವನ್ನೂ ಹೊಂದಿಕೊಳ್ಳುತ್ತಾನೆ. ಅವನು ಮತ್ತೊಂದು ಜನ್ಮವನ್ನು ತಳೆಯುವಾಗ ಈ ಎಲ್ಲವೂ ಬೇರೆಯೇ ಆಗುತ್ತವೆ. ಶಾಶ್ವತವಾದ ಆತ್ಮವು ಬೇರೆ ಬೇರೆ ದೇಹಧಾರಣೆಗಳಿಂದ ಬೇರೆ ಬೇರೆ ಸಂಬಂಧವನ್ನು ತಳೆಯುತ್ತದಾದುದರಿಂದ ಆ ಆತ್ಮರೂಪವಾದ ಮೂಲ ಚೈತನ್ಯಕ್ಕೆ ಮಾತೃತ್ವ, ಪಿತೃತ್ವ ಮೊದಲಾದ ಸಂಬಂಧವು ಎಷ್ಟು ಶಾಶ್ವತವು? ನಿನ್ನ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಹಿರಿಯ ಮಗನೇ ರಾಜ್ಯವನ್ನಾಳಬೇಕೆಂದಿದ್ದ ಪದ್ಧತಿಯು ನಿನ್ನ ಕಾಲದಲ್ಲಿ ವ್ಯತ್ಯಾಸವಾಗುವುದು ಯಾವ ನ್ಯಾಯವು? ತಂದೆಯ ಮಾತನ್ನು ಪೂರೈಸುವ ನೀನು ಅವನ ಹಿರಿಯರ ಪದ್ಧತಿಯನ್ನು ಅವರು ಮೀರುವಂತೆ ವರ್ತಿಸಿದಂತಾಗುವುದಿಲ್ಲವೇ? ಅದನ್ನೆಲ್ಲ ಎಣಿಸಿಕೊಂಡರೆ ಈ ಸತ್ಯಧರ್ಮಗಳ ಇತ್ಯರ್ಥವಾಗುವುದು ಬಹಳ ಕಷ್ಟ. ಆದುದರಿಂದ ಓ ಶ್ರೀರಾಮ, ಯಾವ ತಂದೆಯೋ ಯಾವ ತಾಯಿಯೋ ಹುಟ್ಟಿದ ಜೀವಿಯು ಅದನ್ನೆಲ್ಲ ನೆಚ್ಚಿಕೊಂಡು ಯಾಕೆ ಕಷ್ಟಪಡಬೇಕು? ಈ ಶರೀರವೇ ಎಲ್ಲ ಸಾಧನೆಗೂ ಮೂಲವಾದುದು. ದೇಹವನ್ನು ದಂಡಿಸಿ ಯಾಕೆ ಯಾತನೆಯನ್ನು ತಾನಾಗಿ ಹೊಂದಿಕೊಳ್ಳಬೇಕು? ಹುಟ್ಟಿದ ಮೇಲೆ ಸಾಯುವವರೆಗೆ ಪ್ರಾಪ್ತಿಸಿದ ಎಲ್ಲ ಸುಖ ಸೌಭಾಗ್ಯಗಳನ್ನು ಅನುಭವಿಸುವುದೇ ಹಿತಕರವು. ನೀನಾಗಿ ನಿನ್ನ ತಮ್ಮನಿಗೆ ರಾಜ್ಯಾಧಿಕಾರವನ್ನು ಬಿಟ್ಟುಕೊಟ್ಟೆ. ಅದು ನಿನ್ನ ಉದಾರತೆ, ಧರ್ಮಬುದ್ಧಿ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ಅವನೇ ನಿನ್ನ ತಮ್ಮನೇ ಆ ರಾಜ್ಯಾಧಿಕಾರವನ್ನು ನಿನಗೆ ಸಂತೋಷದಿಂದ ಒಪ್ಪಿಸಿಕೊಡುವಾಗ ನೀನು ಹಿಂದೆ ಸರಿಯುವುದು ಯಾಕೆ? ಇದು ನ್ಯಾಯವಾಗುತ್ತದೆಯೇ? ಚೆನ್ನಾಗಿ ವಿಚಾರ ಮಾಡು. ನೀನು ಭರತನ ಅಪೇಕ್ಷೆಯನ್ನು ಮನ್ನಿಸುವುದೇ ಯುಕ್ತವು. ಊರಿಗೆ ಹೊರಡು ಶ್ರೀರಾಮ, ಸಂತೋಷದಿಂದ ಸಾಕೆತವನ್ನಾಳು ಎಂದು ಮುಂತಾಗಿ ಜಾಬಾಲಿ ತನ್ನ ಮಾತನ್ನು ಸ್ಪಷ್ಟವಾಗಿ ನುಡಿದನು. ವಿ ಎನ್ ಭಾಗವತ್ ಬಲ್ಬಳ್ಳಿ.